ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಅನೌನ್ಸ್ ಆಗೋದ್ರಿ. ಆದ್ರೆ ದೇಶಾದ್ಯಂತ ರೈತರು ಮತ್ತು ರೊಚ್ಚಿಗೆ ಗೆದ್ದಾರೆ. 20,000 ಗಂಟ್ಲೆ ರೈತರು ದೆಹಲಿ ಚಲೋ ಮಾಡಾಕತ್ತಾರೆ. ಹರಿಯಾಣ ಮತ್ತು ಪಂಜಾಬದಿಂದ ರೈತರುಗಳು ಅಖಾಡ ಕೇಳ್ಯಾವ್ರು. ಮಹೇಂದ್ರ ಸಿಂಗ್ ಟಿಕಾಯತ್ತು ಸಹಿತ ಈಗ ಅಖಾಡ ಕೇಳ್ಯಾವರು. ಯಾಕಂದ್ರೆ ಮೋದಿ ಸರ್ಕಾರ ಈ ರೈತರ ಚಳವಳಿಯಿಂದ ಹೆಂಗೆ ಲೋಕಸಭಾಕ್ಕೆ ಹೋಗ್ಬೇಕಿನ ಮುಖ ತೋರಿಸ್ಕೊಂಡ. ರೈತರ ರೊಚ್ಚಿ ಗೆದ್ರೆ ನಾವು ಸರ್ವನಾಶ, ನಮ್ಮ ಪಕ್ಷ ಸರ್ವನಾಶ, ನಮ್ಮ ಅಭ್ಯರ್ಥಿಗಳು ಸೋಲ್ತಾರ ಅನ್ನೋದು ಭಯದ ವಾತಾವರಣ ಮೂಡಾಕತೈತಿ ಮೋದಿ ಸರ್ಕಾರಕ್ಕೆ. ಹಂಗಾದ್ರೆ ರೈತರ ಚಳವಳಿ ಮಾಡೋ ಟೈಮ್ದಾಗ ಯಾಕವ್ರ ಟ್ಯಾಕ್ಟರ್ಗಳಿಗೆ ಪಂಚರ್ ಆಗುವಂಗೆ ದೊಡ್ಡ ದೊಡ್ಡ ಮಳೆ ರೋಡ್ದಾಗ ಹಾಕಾಕತ್ತೀರಿ, ಬ್ಯಾರಿಕೇಡ್ಗಳನ್ನ ಕಟ್ಟಾಕತ್ತೀರಿ, ಕ್ಯಾಂಟರ್ಗಳನ್ನು ತಂದು ನಿಂದಿಸಾಕತ್ತೀರಿ. ಅವರಿಗೆ ಅಶ್ರು ವಾಯು ಮತ್ತು ನೀರಿನ ಪೈಪ್ಗಳಿಂದ ಅವರ ಮುಖಕ್ಕೆ ನೀರಿನಿಂದ ಸಿಂಪಡಿಸಾಕತ್ತೀರಿ. ಅನ್ನದಾತನ ರೋಷ ಆಕ್ರೋಶಕ್ಕೆ ಕಾರಣಕ್ಕೈತಿ ಮೋದಿಯವರೇ. ಈ ಹಿಂದೆ ನಿಮಗೆ ಆಗಿದ್ದ ಘಟನೆ ನೀವು ನೆನಪು ಮಾಡ್ಕೋಬೇಕು. ಯಾಕಂದರೆ ಈ ಹಿಂದೆ ಪಂಜಾಬ್ದಿಂದ ರ್ಯಾಲಿ ಬಂದಾಗ ಮಹಿಳೆಯರು ಸಹಿತ 6 ತಿಂಗಳವರೆಗೆ ಅಲ್ಲೇ ಊಟ ಗೀಟ ಮಾಡಿಕೊಂಡು ಅಲ್ಲಿಯೇ ಬಿಸಿನೀರು ಕಾಸಿ ಚಳಿ ಇದ್ದರೂ ಸಹಿತ ತಮ್ಮ ಸತ್ಯಾಗ್ರಹವನ್ನು ಹಿಂದೆ ತಗೊಳ್ಳಿಲ್ಲ. ಆದರೆ ಇದು ಭಾರೀ ಪೆಟ್ಟು ಬೀಳುವುದು ರೈತರ ಸಮಸ್ಯೆ ಅತ್ತ ತಕ್ಷಣ ಮೋದಿ ನೇರವಾಗಿ ಅವರ ಮನವಿ ಸ್ವೀಕರಿಸ್ರಿ, ಅವರಿಗೆ ಸತ್ಯಾಗ್ರಹ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡ್ರಿ. ಈಗ ಹರಿಯಾಣ ರೈತರು ತಮ್ಮ ಟ್ಯಾಕ್ಟರ್ಗಳಲ್ಲಿ 6 ತಿಂಗಳ ರೇಷನು ಸರಂಜಾಮುಗಳನ್ನ ತೆಗೆದುಕೊಂಡು ಹೊಂಟಾರ. ಆದರೆ ಅವರ ಟ್ಯಾಕ್ಟರ್ಗಳು ಸ್ಲಿಪ್ ಆಗಬೇಕು, ಟ್ಯಾಕ್ಟರ್ಗಳು ಪಂಚರ್ ಆಗಬೇಕು. ಎಂತೆಂಥ ಮಳಿಗಳನ್ನು ರೋಡ್ದಲ್ಲಿ ಹಾಕಿದಿರಿ, ಅದನ್ನು ಸಂಪೂರ್ಣ ವಿವರ ತೋರ್ಸಾಕತ್ತೀನಿ. ಹಂಗಾದ್ರೆ ಸೋಲಿನ ಭೀತಿ ಕಾಡಾಕತೈತೇನ್ರಿ ಭಾರತೀಯ ಜನತಾ ಪಕ್ಷ. ಹಂಗಾದ್ರೆ ಮಾಧ್ಯಮಗಳು ಸಹಿತ ತಮ್ಮ ವೈಭವೀಕರಣ ಚಾಲನೆ ಮಾಡ್ಯಾರ. ಎಲ್ಲಿ ಹೊತ್ತಿ ಉರಿತೈತಿ ಅಲ್ಲಿ ತುಪ್ಪ ಹಾಕ್ತಾರೆ. ಆ ತುಪ್ಪ ಹಾಕಿದ ಮೇಲೆ ಬೆಂಕಿ ಹತ್ತುದನ, ಆ ಬೆಂಕಿ ಹತ್ತಿದ ಮೇಲೆ ಜನ ಏನು ಮರಿತಾರೆ. EVM ಬ್ಯಾನ್ ಆಗ್ಬೇಕಂತೇಳಿ ಈಗಾಗಲೇ 2 ಚಳವಳಿ ಅದು. ವಕೀಲರೇ ಸ್ವತಃ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವಕೀಲರು ಅಖಾಡ ಕೇಳಿದರು, EVM ಬ್ಯಾನ್ ಆಗಬೇಕು, ಮತ್ತೆ ಬ್ಯಾಲೆಟ್ ಪೇಪರ್ ಬರಬೇಕು. ಯಾವ ಚುನಾವಣಾಧಿಕಾರಿ ಅದಕ್ಕೆ ಉತ್ತರ ಕೊಡಲಿಲ್ಲ. ಯಾವ ಕೇಂದ್ರ ಸರ್ಕಾರದ ಮಂತ್ರಿಗಳು ಸಹಿತ ಉತ್ತರ ಕೊಡಲಿಲ್ಲ. EVMದಿಂದ ಮಷೀನು ತಿರುಸ್ತಾರಂಥೇಳಿ ಅನೇಕ ಉದಾಹರಣೆ ಸಮೇತ ಇದೇ ಬಾಂಬ್ ನೇತಾರ ವಾಮನ ಮಿಶ್ರಾ ಸಾಹೇಬರು ಅನೇಕ ಕ್ರಾಂತಿಕಾರಿ ಭಾಷಣಗಳನ್ನ ಮಾಡಿದರು. ಭಾನು ಪ್ರತಾಪ್ ವಕೀಲರು ಎಂಥ ವೈರಲ್ ಭಾಷಣ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಪ್ರಭಾವ ಒತ್ತಡ ಬೀರಿ ಈ ಕರಿ ಕೋಟದಿಂದ ನಾವು ಜಾಗೃತ ಮೂಡಿಸಲಿಕ್ಕೆ ಬಂದಿದ್ದೀವಿ ಅಂತೇಳಿ ಅಖಾಡ ಕೇಳಿದಾಗೂ ಸಹಿತ ಅದಕ್ಕೆ ಏನೂ ಉತ್ತರ ಬಂದಿಲ್ಲ ಇನ್ನೂ ಪ್ರಧಾನಮಂತ್ರಿಯಿಂದ. ಹಂಗಾದ್ರೆ ರೈತರ ಚಳವಳಿ ಯಾವ ರೂಪ ತಾಳ್ತೈತಿ, ಅವ್ರ ಜೊತೆ ಇವರು ಸೇರ್ಕೋತಾರೋ ಇದೊಂದು ಕ್ರಾಂತಿ ಆಗತೈತಿ. ಆದರೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇದೊಂದು ಮೈನಸ್ ಆಗ್ತೈತಿ. ಇದು ನಮ್ಮ ಸಮೀಕ್ಷೆ. ಹಂಗಾದ್ರೆ ನಂಬರ್ 1 ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ತೀರಿ. ರೈತ ಚಳವಳಿಯಿಂದ ಮೋದಿಗೆ ಎಷ್ಟು ಹಿಂದೇಟಾಗ್ತೈತಿ, ಎಷ್ಟು ಮುಂದೇಟಾಗ್ತೈತಿ, ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಹಾಗಾದ್ರೆ ಖಡಕ್ ಜವಾರಿ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ. ನಮಸ್ಕಾರ.